ಸ್ನೇಹಿತರೆ, ಎ ಕ್ರಿಯೇಷನ್ಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸೌರವ್ಯೂಹ ಸದಾ ಕುತೂಹಲದ ಕೇಂದ್ರಬಿಂದು. ತನ್ನ ನಿಗೂಢತೆಯ ಮೂಲಕ ಮಾನವರನ್ನು ತನ್ನತ್ತ ಸೆಳೆಯುವ ಈ ಸೌರಮಂಡಲವನ್ನು ಇದೀಗ ಮತ್ತೊಂದು ಗ್ರಹ ಮತ್ತಷ್ಟು ಕುತೂಹಲಕ್ಕೆ ದೂಡುತ್ತಿದೆ. ಸಾಮಾನ್ಯವಾಗಿ ನವಗ್ರಹಗಳು ಇದ್ದಾವೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆದರೆ ಅದರಾಚೆಗೆ ಮತ್ತೊಂದು ಗ್ರಹವೂ ಇದೆ ಅಂತಿದ್ದಾರೆ ವಿಜ್ಞಾನಿಗಳು. ಅಂದಹಾಗೆ, ಕಣ್ಣಿಗೆ ಕಾಣಿಸದ ಈ ಗ್ರಹ ಸೌರಕಕ್ಷೆಯ ಮೇಲೆ ಪರಿಣಾಮ ಬೀಳುತ್ತಿದೆ. ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ದರೂ, ದೊಡ್ಡ ದೊಡ್ಡ ಸುಧಾರಿತ ಟೆಲಿಸ್ಕೋಪ್ಗಳಿದ್ದರೂ ಇಲ್ಲಿಯವರೆಗೆ ಈ ಗ್ರಹವನ್ನು ನೋಡಲು ಯಾರಿಗೂ ಸಾಧ್ಯವಿಲ್ಲ. ವಿಚಿತ್ರ ಎಂದರೆ, ಈ ಹೊಸ ಗ್ರಹದ ಅಸ್ತಿತ್ವ ಹಾಗೂ ಅದರ ಪರಿಣಾಮವನ್ನು ಸೌರಮಂಡಲ ಅನುಭವಿಸುತ್ತಿದ್ದರೂ ಅದನ್ನು ಕಣ್ಣಿಂದ ನೋಡಲು ಅಸಾಧ್ಯ ಎಂದು ವಿಜ್ಞಾನಿಗಳ ವಾದ. ಇಲ್ಲಿ ನಾವು ಹೇಳುತ್ತಾ ಇರುವುದು ಯುರೇನಸ್, ನೆಪ್ಚೂನ್, ಪ್ಲೂಟೋ ಗ್ರಹದ ವಿಚಾರವಲ್ಲ, ಬದಲಾಗಿ ಅದರಾಚೆಗೆ ಇರುವ ಇನ್ನೊಂದು ಗ್ರಹದ ಬಗ್ಗೆ. ಸದ್ಯ ಈ ನೂತನ ಗ್ರಹಕ್ಕೆ ವಿಜ್ಞಾನಿಗಳು ಪ್ಲಾನೆಟ್ ಎಕ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸ್ನೇಹಿತರೆ, ಕಣ್ಣಿಗೆ ಕಾಣಿಸದ ಈ ನಿಗೂಢ ಗ್ರಹ ಎಷ್ಟು ರಹಸ್ಯವಾಗಿದೆಯೇ ಇದರ ಮಿಸ್ಟ್ರಿ ಅಷ್ಟೇ ಕುತೂಹಲಕಾರಿಯಾಗಿದೆ. ಪ್ಲಾನೆಟ್ ಎಕ್ಸ್ ದ್ರವ್ಯರಾಶಿ ಭೂಮಿಯ ಮಂಡಲಗಿಂತ 10 ಪಟ್ಟು ಹೆಚ್ಚಿದೆ. ಅಲ್ಲದೆ ಇದು ಗಾತ್ರದಲ್ಲಿ 4 ಪಟ್ಟು ದೊಡ್ಡದಿದೆ ಅಂತ ಹೇಳಲಾಗ್ತಾ ಇದೆ. ಅಚ್ಚರಿ ಎಂದರೆ, ಈ ಗ್ರಹದ ಗುರುತ್ವಾಕರ್ಷಣೆ ಶಕ್ತಿಯಿಂದಾಗಿ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ತಮ್ಮ ಸೌರಪಥದಲ್ಲಿ ವಿಚಲನೆಗೆ ಒಳಗಾಗುತ್ತಿವೆ. ಈ ಗ್ರಹದ ಇರುವಿಕೆಯ ಕುರಿತು ಖಗೋಳ ವಿಜ್ಞಾನಿಗಳು ಬಿಸಿ ಬಿಸಿ ಚರ್ಚೆಯಲ್ಲಿ ತೊಡಗುವಂತಾಗಿದೆ. ಕೆಲ ವಿಜ್ಞಾನಿಗಳು 10ನೇ ಗ್ರಹದ ಉಪಸ್ಥಿತಿಯನ್ನು ಒಪ್ಪಿಕೊಂಡರೆ, ಕೆಲ ವಿಜ್ಞಾನಿಗಳು ಇದರ ಅಸ್ತಿತ್ವದ ಕುರಿತು ಬಲವಾಗಿ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದರೆ ಈ ಗ್ರಹದ ಮಿಸ್ಟ್ರಿ ಏನು? ಸೌರಮಂಡಲದಲ್ಲಿ ಈ ಗ್ರಹ ನಿಜವಾಗಿಯೂ ಇದ್ದರೆ ಇದರ ಅಸಲಿ ಸತ್ಯವೇನು? ಎಲ್ಲ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರ, 1846ರಲ್ಲಿ ನಮ್ಮ ಸೌರವ್ಯೂಹದ ಕೊನೆಯ ಗ್ರಹ ಅಂತ ನೆಪ್ಚೂನ್ ಇರುವಿಕೆಯನ್ನು ಪತ್ತೆ ಮಾಡಲಾಗಿತ್ತು. ಈ ಗ್ರಹವನ್ನು ಕಂಡ ಕೆಲವೇ ದಿನಗಳಲ್ಲಿ ಹೊಸದೊಂದು ಚರ್ಚೆಗೆ ವಾದವಿವಾದ ನಡೆದಿತ್ತು. ಈ ಗ್ರಹದಾಚೆಗೂ ಮತ್ತೊಂದು ಗ್ರಹದ ಇರುವಿಕೆಯನ್ನು ಕುರಿತಂತೆ ಹಲವರು ವಿಜ್ಞಾನಿಗಳು ಅನುಮಾನ ವ್ಯಕ್ತಪಡಿಸಿದ್ದರು. ಅದರಾಚೆ ಅನೇಕ ಖಗೋಳ ವಿಜ್ಞಾನಿಗಳು 9ನೇ ಗ್ರಹದ ಹುಡುಕಾಟದ ಹಿಂದೆ ಬಿದ್ದಿದ್ದರು. ಅದರಲ್ಲಿ ಪರ್ಸಿಯಲ್ ಲೋವೆಲ್ ಎಂಬ ಖಗೋಳ ತಜ್ಞರೊಬ್ಬರು ಸಹ ಒಬ್ಬರು. ಇವರು ಖುದ್ದು ಗಣಿತಶಾಸ್ತ್ರಜ್ಞರೂ ಆಗಿದ್ದರು. ವಿಶೇಷ ಅಂದರೆ ಇವರ ವೃತ್ತಿಯಿಂದ ಉದ್ದಿಮೆದಾರರಾಗಿದ್ದರೂ ಹೌದು. ಹೀಗಾಗಿಯೇ ಇವರ ದುಡಿಮೆಯಿಂದ ಬಂದ ಹಣವನ್ನು ಖಗೋಳ ವಿಜ್ಞಾನದ ಪ್ರಯೋಗಗಳಿಗೆ ಬಳಸುತ್ತಿದ್ದರು. ಅಲ್ಲದೆ ತಮ್ಮದೇ ಆದ ಮಾಲೀಕತ್ವದ ಚಿಕ್ಕದಾದ ಸ್ಪೇಸ್ ಲ್ಯಾಬೊರೇಟರಿಯನ್ನೂ ಹೊಂದಿದ್ದರು. ಇಲ್ಲಿಂದಲೇ ಇವರು ನಿತ್ಯ ಖಗೋಳ ವೀಕ್ಷಿಸುತ್ತಾ ನಿತ್ಯ ಅಧ್ಯಯನ ನಡೆಸುತ್ತಿದ್ದರು. ಹೀಗೆ ಅಧ್ಯಯನ ನಡೆಸಬೇಕಾದರೆ ಸೌರಮಂಡಲದಲ್ಲಿ ಸಂಗತಿಯೊಂದು ಗಮನಕ್ಕೆ ಬಂದಿದೆ.